ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ಕ್ರೋಶಾ ಹಾಕಿ ಕುಚ್ಚನ್ನ ಹೇಗೆ ಹಾಕೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಕಾಂಬಿನೇಷನ್ ಬಂದು ಇದು ಬನಾರಸ್ ಕಂಚಿ ಸೀರೆ, ಹಳೆ ಕಾಲದ ಸೀರೆ ಬರುತ್ತೆ ನೋಡಿ, ಆ ಥರದ್ದು. ಇದು ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತು ಹಾಗೆ ಇಲ್ಲಿ ರೆಡ್ ಕಲರ್ ಬಂದಿದೆ, ಮರೂನ್ ಕಲರ್ ಬಂದಿದೆ. ನಾನು ಈ 3 ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಕ್ರೋಶಾಗೆ ನಾನು ರೆಡ್ಡನ್ನು ತೊಗೊಂಡಿದ್ದೀನಿ, ಕುಚ್ಚಿಗೆ ಯೆಲ್ಲೋ ಆ್ಯಂಡ್ ಮರೂನ್ ತೊಗೊಂಡಿದ್ದೀನಿ. ಫಸ್ಟ್ ಅಂದರೆ ಸ್ಯಾರಿ ಎಲ್ಲ ಡ್ಯಾಮೇಜ್ ಆಗುತ್ತೆ, ಬೇಡ, ಡೈರೆಕ್ಟಾಗಿ ನಮಗೆ ಬೇಬಿ ಕುಚ್ಚು ಬೇಡ. ಒಂದು ಲೇಯರ್ ಸ್ಯಾರಿ ಅದು ಕ್ರೋಶಾ ಕುಚ್ಚನ್ನು ಹಾಕಿ ಮಾಡಿಕೊಡಿ ಅಂತ ಹೇಳಿದರು, ಸ್ಯಾರಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇದು ಬೇಸ್ ಲೈನ್ ನಾವು ಹಾಕ್ಕೊಬೇಕಾಗುತ್ತೆ. ಆ ಬೇಸ್ ಲೈನ್ ಸ್ಟಾರ್ಟಿಂಗ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದು ಸ್ಟಾರ್ಟಿಂಗೇ ಅಂತ ತಿಳ್ಕೊಳ್ಳಿ, ನಾನು ಸ್ವಲ್ಪ ಮಾಡಿಬಿಟ್ಟಿದ್ದೀನಿ. ಸೇಮ್ ಹೀಗೆ ನಾವು ಡೈರೆಕ್ಟು 6 ಎಳೆ ದಾರಾನ ತೊಗೊಂಡು ಈ ರೀತಿ ಗಂಟಾಗಿ ಇಟ್ಕೊಬೇಕು. ಗಂಟಾಗಿ ಇಟ್ಕೊಂಡ್ಮೇಲೆ ಸೇಮ್ ನೀಡಲ್ ಬಂದು 11.007 mm ಗಂಟಾಗಿ ಇಟ್ಕೊಂಡು ಅದನ್ನ ಫಸ್ಟು ಈ ಕ್ಲಾತ್ಗೆ ಈ ರೀತಿ ಸೇರಿಸ್ಕೊಂಡು ಸ್ಟಾರ್ಟಿಂಗ್ ಈ ರೀತಿ ಸಿಂಗಲ್ ಕ್ರೋಶೋ ಥರ ಮಾಡ್ಕೊಳ್ಳಿ ಅಂತ ಹೇಳಿದು ಲಾಕ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ ಮೆಥಡ್ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಅಂತಲೇ ತಿಳ್ಕೊಂಡು ಇದು ಮಾಡಿ. ಈ ಥರನೇ ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಮಾಡಿ, ನಂತರ ಇನ್ನೊಂದು ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 4 ಚೈನನ್ನು ಹಾಕ್ಕೊಳ್ಳಿ. ತುಂಬ ಹತ್ತಿರ ಬರುತ್ತೆ, ನೀಟಾಗಿ ಬರುತ್ತೆ ಡಿಸೈನು. 5 ಚೈನನ್ನು ಸಹ ಹಾಕೊಬೋದು. ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಪಾಯಿಂಟ್ ಮಾಡಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಸಿಂಪಲ್ ತುಂಬ ವೆರಿ ಸಿಂಪಲ್ ಡಿಸೈನ್ ಇದು. ಏಕೆಂದರೆ ಸ್ಯಾರೀಸು ನಾವು ತುಂಬ ಡೈರೆಕ್ಟಾಗಿ ಕುಚ್ಚಾಕಿದಾಗ ಡ್ಯಾಮೇಜ್ ಆಗ್ಬೋದು, ಕೆಲವು ಕಸ್ಟಮರ್ಸ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಬೇಸ್ ಕ್ರೋಶಾ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ಯಾರಿ ಕುಚ್ಚು ಹಾಕ್ಕೊಂಡಾಗ ಸೇಫ್ಟಿಯಾಗಿರುತ್ತೆ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸೇಮ್ ಇದೇ ಬೇಸ್ ಬರುತ್ತೆ, ಬೇರೆ ಇನ್ನೇನಿಲ್ಲ. 4 ಚೈನ್ ಲಾಕ್, 4 ಚೈನ್ ಈ ರೀತಿ ಸ್ಯಾರಿ ಒಳಗಡೆಯಿಂದ ಹೋಗಿ 2 ಸರಿ ದಾರ ಕ್ರೋಶದ ಮೇಲೆ ಬರುತ್ತೆ. ಅದು 2ರಲ್ಲಿ ಒಂದು ಮಾಡಿದ್ರೆ ಲಾಕು ಆಗುತ್ತೆ, ಸಿಂಗಲ್ ಕ್ರೋಶನ ಅಂತಲೂ ಕರೀತಾರೆ. ಈಗಿನ ಸೇಮ್ ಎಲ್ಲ ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೋದು ನೀವು. ಅದು ಒಂದು ಡಿಸೈನ್ ಇನ್ನೊಂದು ಟೈಮ್ ನಿಮಗೆ ತೋರಿಸ್ತೀನಿ. ಈ ಕಸ್ಟಮರ್ಗೆ ಬೀಡ್ಸಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಜಸ್ಟ್ ಇದಿಷ್ಟೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸ್ಪೇಸಲ್ಲಿ ಬೀಡ್ಸ್ ಬೇಕು ಅಂದರೆ ಒಂದು ಸ್ಪೇಸಲ್ಲಿ ಈ ಸ್ಪೇಸಲ್ಲಿ ಒಂದು ಕುಚ್ಚು ಆ ಥರನೂ ಹಾಕೊಬೋದು, ಆ ಥರನೂ ಮಾಡ್ಕೊಬೋದು. ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ಪ್ಲೈನ್ ಮಾತ್ರ ನಾನು ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ಯಾರಿ ಪೂರ್ತಿ ಮುಗಿಸ್ಬಿಟ್ಟು ಇಲ್ಲಿ ಕುಚ್ಚನ್ನು ಹಾಕಿ ನಿಮಗೆ ತೋರಿಸ್ತೀನಿ, ಕುಚ್ಚು ಹೇಗೆ ಹಾಕೋದು ಅಂತಲೂ. ಫ್ರೆಂಡ್ಸ್, ಇದಾಗಿದೆ. ಮತ್ತು ನೆಕ್ಸ್ಟ್ ನಾವು ಕುಚ್ಚು ಹಾಕಬೇಕು ಅಂತಂದರೆ ನಾನು 120 ಎಳೆ ಸುತ್ತಿ ಇಟ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡ್ರೆ 240 ಆಗುತ್ತೆ. ಈ ರೀತಿ ಪಿನ್ಗೆ ನಾನು ಆಲ್ರೆಡಿ ಇದನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಜರಿ ಥ್ರೆಡ್ ತಗೊಳ್ಳಿ, ಜರಿ ಥ್ರೆಡ್ಡು ಮತ್ತು ಈ ರೀತಿ ನಾರ್ಮಲ್ ಸೂಜಿ ಬರುತ್ತಲ್ಲ ಅದಕ್ಕೆ ಪೋಣಿಸಿ ಇಟ್ಕೊಳ್ಳಿ. ಇದು ಕುಚ್ಚನ್ನು ಗಂಟು ಹಾಕೋದಕ್ಕೆ, ಟ್ಯಾಗ್ ಮಾಡೋಕ್ಕೆ. ಮತ್ತು ಇದೊಂದು ಕಲರ್ ಮತ್ತು ಇದೊಂದು ಕಲರ್, 2 ಕಲರ್ನ ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಇರೋದ್ರಿಂದ 2 ಕಲರ್ನ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಾವು ಈ ಥರ ಸ್ಯಾರೀಸ್ ಹಾಕಿದ್ಮೇಲೆ ಕ್ರೋಶಾ ಹಾಕಿದ್ಮೇಲೆ ಮತ್ತೆ ಉಲ್ಟಾ ಇಟ್ಕೊಬೇಕು. ಇದು ನೋಡಿ, ಇದು ಫ್ರಂಟ್ ಸೈಡ್ ಬರುತ್ತೆ, ಇದು ಉಲ್ಟಾ ಇಟ್ಕೊಂಡು ಕುಚ್ಚನ್ನು ನಾವು ಬೇಬಿ ಕುಚ್ಚನ್ನು ಹಾಕಬೇಕಾದ್ರೆ ಅಂದರೆ ಟ್ಯಾಗ್ ಬಂದಾಗ ಅದು ಹಿಂದ್ಗಡೆ ಸೇರಿಕೊಳ್ಳುತ್ತೆ, ಮುಂದ್ಗಡೆ ಅದು ಸೇರಿಕೊಂಡಾಗ ಅಷ್ಟು ಅಕ್ವರ್ಡಾಗಿ ಕಾಣಿಸಲ್ಲ, ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಕ್ರೋಶದ ಒಳಗಡೆಯಿಂದ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಲೆಂತಿಯಾಗಿ ಎಷ್ಟು ಬೇಕು ನಮಗೆ ಅಷ್ಟು ಬಿಟ್ಕೊಳ್ಳಿ. ಹೀಗೆ ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 2 ಕೈ ಬೆರಳುಗಳಿಂದ ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬರಬೇಕು. ಅದಾದಮೇಲೆ ಸೇಮ್ ಈ ಸೂಜಿ ತೊಗೊಂಡು ಈ ಸೆಂಟರ್ ಇರುತ್ತಲ್ಲ ಅದರೊಳಗಡೆ ಈ ಥರ ಇದನ್ನು ಹಾಕಿ ಈ ರೀತಿ ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಮತ್ತು ಎಳ್ಕೊಂಡ್ಮೇಲೆ
ನಂತರ ಈ ಸೂಜಿ ಇರುತ್ತಲ್ಲ ಇದನ್ನು ಹೀಗೆ ಇದರೊಳಗಡೆ ಹಾಕ್ಕೊಂಡು ಇದು ಹೇಳ್ಕೊಂಡ ನಂತರ ಟೈಟಾಗಿ ಹಿಡ್ಕೊಂಡಿರ್ಬೇಕು. ಮತ್ತು ಸೂಜಿಯನ್ನು ಈ ಥರ ಹಾಕಿ ಈ ರೀತಿ ಆ ಸೂಜಿ ಸುತ್ತ ಹಿಂಗೆ ಒಂದು ಥ್ರೆಡನ್ನು ಹೇಳ್ಕೊಂಡು ಬಂದ್ಬಿಡಿ. ಈ ರೀತಿ ಸೂಜಿನ ಹೇಳ್ಕೊಂಡ್ರೆ ಅಲ್ಲೊಂದು ಟ್ಯಾಗ್ ಆಗುತ್ತೆ. ಈ ರೀತಿ 4 or 5 ಟೈಮು ಈ ರೀತಿ ಮಾಡಬೇಕು. ಸೂಜಿಯಲ್ಲಿ ಸುತ್ತಿ ಈ ರೀತಿ ಬಂದಾಗ ಅಲ್ಲಿ ಗಂಟಾಗುತ್ತೆ, ಟ್ಯಾಗ್ ಆಗುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡು ಗಂಟು ಹಾಕ್ಬೇಕಾದ್ರೆ ಹೇಗೆ ಅಂತ ತೋರಿಸ್ತೀನಿ. ಬಟ್ ಇದು ಸ್ವಲ್ಪ ಟೈಟಾಗಿ ಕೂರುತ್ತೆ. ಇದೇ ರೀತಿ ಹಾಕಿದಾಗ ಯಾವುದೇ ರೀತಿ ಬಿಚ್ಚು ಹೋಗೋದಿಲ್ಲ. ಹೇಳ್ಕೊಳ್ಳಿ ಈ ರೀತಿ. ಮತ್ತೆ ಇನ್ನೊಂದು 4 ಆಯಿತು. ನೋಡಿ ಈ ರೀತಿ ಆದಮೇಲೆ ನೆಕ್ಸ್ಟು ಈ ರೀತಿ ಹೇಳ್ಕೊಳ್ಳಿ. ದಾರ ಎಲ್ಲ ಬಿಟ್ಕೊಳ್ಬಾರ್ದು. ಮತ್ತು ಈ ರೀತಿ ಥ್ರೆಡ್ ಒಳಗಡೆಯಿಂದ ಹೀಗೆ ಸೂಜಿಯನ್ನು ಎಳುತ್ತಂದರೆ ಟ್ಯಾಗ್ ಆಗಿಬಿಡುತ್ತೆ. ಅಷ್ಟೇ ಇದು. ನೆಕ್ಸ್ಟು ಇದನ್ನು ಕಟ್ ಮಾಡಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅಂತಂದರೆ ಸ್ವಲ್ಪ ದೊಡ್ಡದಾಗೂ ಬೇಡ. ಇದು ತುಂಬ ಚಿಕ್ಕದಾಗಿ ಬೇಕು ಅಂತಲೇ ನಾನು ಮಾಡಿದ್ದು. ಇನ್ನೊಂದು ಸ್ವಲ್ಪ ಲೆಂತಿಗೆ ಬೇಕು ಅಂದರೆ ಇಷ್ಟು ಮಾಡ್ಕೊಬೋದು. ಮತ್ತು ಪಕ್ಕಕ್ಕೆ ರೀತಿ ಮತ್ತು ಬೆರಳು ಸಹಾಯದಿಂದ ಈ ರೀತಿ ಇಟ್ಕೊಳ್ಳಿ. ಇದು 4 ಮತ್ತು ಎಲ್ಲೋ 4 ಹಾಕೋಣ. ಒಳಗಡೆಯಿಂದ ಸೂಜಿ ಒಳಗಡೆ ಮಧ್ಯೆ ಹಿಡಿದು ತೊಗೊಂಬಂದು ಮತ್ತೆ ಹೇಳ್ಕೊಂಡ್ರೆ ಈ ರೀತಿ ಸೈಡಿಂದ ಸೂಜಿಯನ್ನು ಪೋಣಿಸಿ ಹೇಳ್ಕೊಂಡು ಮತ್ತೆ ಆ ಸೂಜಿ ಸುತ್ತ ಒಂದು ಥ್ರೆಡ್ ಲೇಯರ್ನ ಹೇಳ್ಕೊಂಡ್ರೆ ಟ್ಯಾಗ್ ಆಗುತ್ತೆ. ನೀವು ಟೈಟಾಗಿ ಎಷ್ಟು ಟೈಟಾಗಿ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಟೈಟಾಗಿ ಕಟ್ಟಲಿಲ್ಲ ಅಂತಂದರೆ ನೀವು ಆ ಕುಚ್ಚು ದಾರಗಳೆಲ್ಲ ಬಿಟ್ಕೊಂಡ್ರೂ ಕಸ್ಟಮರ್ಸ್ ಏನೋ ಇದಾಯಿತು ಅಂದ್ರೂ ಅದು ಪ್ರಾಬ್ಲಮ್ ಆಗುತ್ತೆ. ಟೈಟಾಗಿ ಆದಷ್ಟು ಕಟ್ಟಿ 5 ಆದರೂ ಕಟ್ಬೋದು. 4 ಕಟ್ಟಬೇಕು, ಟ್ಯಾಗ್ ಮಾಡಬೇಕು ಅನ್ನೋದೇನಿಲ್ಲ. ಈ ರೀತಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಇತ್ತಿ ಥ್ರೆಡ್ ತಂದು ಈ ರೀತಿ ಎಳೆದುಬಿಡಿ. ರೀತಿ ನನಗೆ ಬರ್ತಾಯಿದೆ. ಎಷ್ಟು ಚಿಕ್ಕ, ತುಂಬ ಚೆನ್ನಾಗಿ ಕ್ಯೂಟಾಗಿ ಬರ್ತಾಯಿದೆ. ಇದೇ ರೀತಿ 4 ಈ ಥರ 4 ಇದನ್ನು ತೊಗೊತೀನಿ, ಮೆರೂನು. ಇನ್ನು 4 ಎಲ್ಲೋ ತೊಗೊತೀನಿ. ಪೂರ್ತಿ ಸ್ಯಾರಿ ಪೂರ್ತಿ ಮಾಡಿ ಲಾಸ್ಟ್ ಲುಕ್ಕಿಗೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಡಿಫ್ರೆನ್ಸ್ ಆಗಿದೆ. ನಾನು ಈ ಕ್ರೋಶ ರೆಡ್ ಕಲರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇದಕ್ಕೆ ಮರೂನ್ ಕಲರ್ ದಾರ ಕಟ್ಟಿಟ್ಕೊಂಡಿದ್ದೀನಿ. ಎಷ್ಟು ಅಂತಂದರೆ 150 ದಾರಾನ ತೊಗೊಂಡು ಉಲ್ಟಾ ಮಾಡಿದ್ದೀನಿ. 300 ಬಂದಿದೆ. ಇಲ್ಲಿ ಎಲ್ಲೋ ತೊಗೊಂಡಿದ್ದೀನಿ. ಸೇಮ್ ಅಷ್ಟೇ ಸ್ಲ್ಯಾಟಿನ್ ಲೈನ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬೀಡ್ಸನ್ನು ಹಾಕೊಬೋದು. ಒಂದು ಕುಚ್ಚು ಒಂದು ಬೀಡ್ಸು, ಒಂದು ಕುಚ್ಚು ಒಂದು ಬೀಡ್ಸು ಆ ಥರನೂ ಆ್ಯಡ್ ಮಾಡ್ಬೋದು. ಇಲ್ಲ ಇಲ್ಲಿನೂ ನೀವು ಯಾವುದಾದ್ರೂ ಗ್ಯಾಪ್ ಕಲರ್ ಮುಗಿದ್ಮೇಲೆ ಈ ಯೆಲ್ಲೋ ಕಲರ್ ಮುಗಿದ್ಮೇಲೆ ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ನಿಮ್ಮ ಆ್ಯಕ್ಟಿವಿಟಿ ಹೇಗೆ ಬರುತ್ತೆ ಕ್ರಿಯೇಟ್ ಮಾಡ್ಕೊಬೋದು. ಇದಕ್ಕೆ ಪ್ರೈಸ್ ಬಂದು 300 ಎಬೋವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ನಾವು ಇಲ್ಲಿ ವರ್ಕ್ ಇದೆ, ಕ್ರೋಶೆ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ 300 ಎಬೋ 350 ಎಬೋ ತೊಗೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.